ಇದು ನಿಜಕ್ಕೂ ಕೂಡ ನನ್ನ ನಿನ್ನೆ ದಿನ ಸೋಲಿಗಿಂತ ಒಂದು ಹೆಜ್ಜೆ ಮುಂದೋಗಿ ಇವತ್ತು ನನ್ನ ಮನಸ್ಸಿನ ಮೇಲೆ ಭಾಳ ನೋವಾಗಿದೆ. ಬೆಳಗ್ಗೆ 7:15 ಗಂಟೆಗೆ ಮೆಸೇಜ್ ಬಂತು. ವಾಲೆತೋಪು ನಮ್ಮ ಗ್ರಾಮದಲ್ಲಿ ಮಂಜುನಾಥ್ ಅಭಿ ಅಂತ ಪ್ರೀತಿಯಿಂದ ಕರೀತಾರೆ. ಭಾಳ ಆರ್ಥಿಕವಾಗಿ ಹಿಂದುಳಿರ್ತಕ್ಕಂಥ ಕುಟುಂಬ. ಆದರೆ ಅವರು ನಿನ್ನೆ ದಿನ ಈ ರೀತಿ ಒಂದು ಪಾಯ್ಸನ್ನ ಸೇವನೆ ಮಾಡಿ ಈ ಒಂದು ಚುನಾವಣೆಯ ಸೋಲಿನ ಬಳಿಕ ಅವರ ಮನಸ್ಸು ಮೇಲೆ ಆಗಿರ್ತಕ್ಕಂಥ ಆಘಾತವನ್ನು ಇವತ್ತೇನು ಹೊರಗಾಕಿದ್ದಾರೆ. ಅದೇ ರೀತಿ ಒಂದಷ್ಟು ಜನ ನಮ್ಮ ಕಾರ್ಯಕರ್ತರುಗಳು ಅವರ ರಕ್ತದಲ್ಲಿ ಒಂದು ಕೆಲವೊಂದಷ್ಟು ವಿಚಾರಗಳನ್ನ ಪ್ರಸ್ತಾವನೆ ಮಾಡ್ತಾ ಇರ್ತಕ್ಕಂಥ ವಿಡಿಯೋಗಳನ್ನ ಕೂಡ ನೋಡಿದ್ದೀನಿ. ದಯಮಾಡಿ ಮಾಧ್ಯಮದ ಮೂಲಕ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಮ್ಮ ಚನ್ನಪಟ್ಟಣ ತಾಲೂಕಿನ ಜನತೆ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಒಂದು ರೀತಿ ಭಾಳ ಹುಚ್ಚು ಅಭಿಮಾನದಿಂದ ಈ ಪಕ್ಷವನ್ನು ಕಟ್ಬೆಳೆಸಿರ್ತಕ್ಕಂಥವ್ರು. ಅಭಿಮಾನ ದಯಮಾಡಿ ನಿಮ್ಮ ಹೃದಯದಲ್ಲಿರಲಿ. ಅದು ಮಿತಿ ಮೀರಿದಾಗ ಎಲ್ಲೋ ಒಂದು ಕಡೆ ನಿಮ್ಮ ಕುಟುಂಬಗಳಿಗೆ ನಷ್ಟ ಆದಾಗ ನಮಗೆ ಭಾಳ ನೋವಾಗ್ತದೆ. ದಯಮಾಡಿ ಮಾಡೋಕ್ಕೆ ಹೋಗಬೇಡಿ ಆ ಥರ. ಚುನಾವಣೆಯ ಗೆಲುವು ಸೋಲು ಇದ್ದಿದ್ದೇ ಸಮಚಿತವಾಗಿ ತೊಗೊಂಡೋಗ್ತೇವೆ, ಎದುರಿಸ್ತೇವೆ. ಏಕೆಂದರೆ ಈ ಹೋರಾಟ ಅಂತಕ್ಕಂಥದ್ದು ಹೊಸದೇನಲ್ಲ ನಮ್ಮ ಪಕ್ಷಕ್ಕೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. 62 ವರ್ಷ ನೋಡಿದ್ದಾರೆ, ಇಡೀ ರಾಜ್ಯದ ಜನತೆ ನೋಡಿದ್ದಾರೆ, ದೇಶ ಗಮನಿಸಿದ್ದಾರೆ. ಬಹುಶಃ ನನಗಿವತ್ತು ಬೆಳಗ್ಗೆ ಯಾರೋ ಹೇಳ್ತಾ ಇದ್ರು, ಕಳೆದ 3 ಚುನಾವಣೆಗಳಲ್ಲೂ ಸಮುದ್ರದ ವಿರುದ್ಧವಾಗಿ ಅಲೆಗಳನ್ನು ಅದರ ವಿರುದ್ಧವಾಗಿ ನಾನು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು 3 ಚುನಾವಣೆ. ನನಗೆ ಯಾವುದು ಕೂಡ ಭಾಳ ಸುಗಮವಾದಂಥ ದಾರಿ ಇಲ್ಲಿವರೆಗೂ ಸಿಕ್ಕಿಲ್ಲ. ನಾನು ಅದನ್ನೇನು ಅಪೇಕ್ಷೆ ಪಡೋದಿಲ್ಲ. ನಾನು ಹೋರಾಟದ ಕಿಚ್ಚನ್ನು ಮೈಗೆ ರೂಢಿಸ್ಕೊಂಡಿದ್ದೀನಿ. ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನ ಇದೆ. ಇನ್ನು ರಾಜ್ಯದ ಸರ್ಕಾರದ ನಡವಳಿಕೆಗಳು, ಅವರ ಕೆಲವೊಂದಷ್ಟು ಕಾರ್ಯವೈಖರಿಗಳಲ್ಲಿ ಆಗಿರ್ತಕ್ಕಂಥ ವೈಫಲ್ಯತೆಗಳೇನಿದೆ ಇವೆಲ್ಲವನ್ನು ಎತ್ತಿಡಿದು ಜನಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಇನ್ನೂ ಹಲವಾರು ಹೋರಾಟಗಳು ಇನ್ನು ಮುಂದಿದೆ. ಹಾಗಾಗಿ ಇದು ಯಾವುದೋ ಒಂದು ಚುನಾವಣೆಯ ಒಂದು ಹಿನ್ನಡೆಗೋಸ್ಕರ ನಾನು ಮನೆಯಲ್ಲಿ ಕೂತ್ಕೊಳ್ತಕ್ಕಂಥ ಜಾಯಮಾನ ನಂದಲ್ಲ. ಅದಕ್ಕೋಸ್ಕರ ವಿಷಯ ತಿಳಿತು ಬಂದಿದ್ದೇನೆ. ಮತ್ತು ಮಾಧ್ಯಮದ ಮೂಲಕ ದಯಮಾಡಿ ಕ್ಷೇತ್ರದ ಜನಕ್ಕಿರ್ಬೋದು, ರಾಜ್ಯಾದ್ಯಂತ JDS ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತರಿಗೆ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ದಯಮಾಡಿ ಯಾರು ಕೂಡ ಇಂಥ ಆಲೋಚನೆಗಳನ್ನ ಬಿಟ್ಟು ನಿಮ್ಮ ಅಭಿಮಾನ ಒಳ್ಳೆಯ ರೀತಿಯಲ್ಲಿ ತೋರಿಸಿ ನಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳಿ. ಪಕ್ಷ ಕಟ್ಟುವ, ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡುವ. ದಯಮಾಡಿ ಈ ರೀತಿ ಕೃತ್ಯಗಳು ಯಾರು ಮಾಡಬೇಡಿ ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡಿ. ಸರ್, ಈ ಘಟನೆ ನೋಡ್ತಾ ಇದ್ರೆ ಇಲ್ಲಿನ ಕಾರ್ಯಕರ್ತರು, ಮುಖಂಡರು ನಿರಂತರ ಸಂಪರ್ಕ ಬೇಕು ಅಂತಕ್ಕಂಥ ಒಂದು ಯೋಚನೆ ಬರ್ತಾ ಇದೆ ಅಂತ. ನಿಮ್ಮ ಸಂಪರ್ಕ ನಿರಂತರ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದ್ದಾರೆ ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಸರ್ ಈ ಘಟನೆ ನೋಡಿದ್ರೆ. ಈ ಉಪಚುನಾವಣೆ ಕೊನೆಯ ಹಂತದ ತೀರ್ಮಾನಕ್ಕೆ ಆ ಭಗವಂತನ ಆಟ, ಆ ಭಗವಂತನ ಇಚ್ಛೆಯಂತೆ ಕಾರ್ಯಕರ್ತರ ಒಂದು ಅಭಿಲಾಷೆಗೆ ಮಣಿದು ಬಂದು ಚುನಾವಣೆಗೆ ನಿಂತಿದ್ದೇನೆ. ನಿನ್ನೆ ದಿನ ಸೋಲಾಗಿದ್ದರೂ ಕೂಡ ನಾನು ನಮ್ಮ ಪಕ್ಷದ ಏನು ನಮ್ಮ ತಾಲೂಕು ಅಧ್ಯಕ್ಷ ಇರ್ತಕ್ಕಂಥ ಜಯಮುತ್ತೂರು ಅವರು ಇರ್ಬೋದು, ನಾಗರಾಜಣ್ಣವರು, ಜಯರಾಮಣ್ಣವರು, ರಾಮಚಂದ್ರಣ್ಣವರು, ಈ ರೀತಿ ಅನೇಕ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳು, ತಾಲೂಕಿನ ಮುಖಂಡರುಗಳು ನನ್ನ ಜೊತೆಯಲ್ಲಿ ಈ ಕೂಡಲೇ ಅವ್ರ ಮನಸ್ಸಿನ ಮೇಲೂ ಆಘಾತ ಆಗಿರುತ್ತೆ, ನಾನು ಹೇಗೆ ಫೋನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಫೋನ್ ಮಾಡಿದೆ, ವಿಷಯ ಗೊತ್ತಾಯಿತು. ಈ ಕೂಡಲೇ ನನ್ನ ಜೊತೆ ಎಲ್ಲರೂ ಹೊರಟು ಬಂದಿದ್ದಾರೆ. ತಾವೆಲ್ಲ ಗಮನಿಸ್ತಾ ಇರ್ಬೋದು. ಈ ಕ್ಷೇತ್ರದಲ್ಲಿ ಒಂದು ರೀತಿ ವಿಶೇಷವಾದಂಥ ಅಭಿಮಾನ. ಏಕೆಂದರೆ ನನ್ನನ್ನು ಭಾಳ ಹತ್ತಿರದಿಂದ ಸಂಪರ್ಕಿಸ್ಬೇಕು, ನನ್ನ ಜೊತೆಯಲ್ಲಿ ಒಡನಾಟ ಇಟ್ಕೋಬೇಕು ಅಂತಕ್ಕಂಥವ್ರು ಸಾಕಷ್ಟು ಜನ ಇವತ್ತು ನಮ್ಮ ಕ್ಷೇತ್ರದಲ್ಲಿದ್ದಾರೆ. ನಾನು ಕೂಡ ಇವತ್ತು ಈ ಕ್ಷೇತ್ರವನ್ನು ತೊರೆದೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವ ಕಾರಣಕ್ಕೂ ಪಲಾಯನವಾದ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಎಲ್ಲಿ ಸೋತಿದ್ದೇವೆ ಅಲ್ಲೇ ನಿಂತು ಮುಂದಿನ ದಿನಗಳಲ್ಲಿ ಜನಗಳ ಆಶೀರ್ವಾದವನ್ನು ಸಂಪಾದನೆ ಮಾಡ್ತಕ್ಕಂಥ ಪ್ರಾಮಾಣಿಕ ಹೋರಾಟವನ್ನು ಮಾಡ್ತೇವೆ. ಅದರಲ್ಲಿ ಯಾವುದೇ ಸಂಶಯ